ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೌಂಟರ್ ಕೊಡೋದಕ್ಕೆ ತಾವೊಂದು ಹೊಸ ಸಂಸ್ಥೆಯನ್ನು ರೂಪಿಸ್ತೀವಿ ಅಂತ ಹೊರಟಿದ್ದಾರೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಬಿ.ಕೆ. ಹರಿಪ್ರಸಾದ್. ಬಿ.ಕೆ. ಹರಿಪ್ರಸಾದ್ ಅವರ ಕನಸಿನ ಕೂಸು. RSSಗೆ ಪರ್ಯಾಯವಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು. RSSನ ಪೊಳ್ಳು ರಾಷ್ಟ್ರೀಯತೆ ಅಂತ ಅವ್ರು ಏನೇನು ಹೇಳ್ಕೊಂಡ್ಬರ್ತಾರೆ ಅದೆಲ್ಲದಕ್ಕೂ ಕೌಂಟರ್ ಕೊಡಬೇಕು. ಮೊಟ್ಟ ಮೊದಲಿಗೆ ಈ ತರಬೇತಿ ಸಿಗಬೇಕಾದ್ದು ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೆ. ಸ್ವಾಮಿ, ನಿಮ್ಮ ರಾಹುಲ್ ಗಾಂಧಿಯವರೇ ಪದೇ ಪದೇ ಜಾತಿ ವಿಚಾರವನ್ನು ಪ್ರಸ್ತಾಪಿಸೋದು ಇಡೀ ದೇಶದಲ್ಲಿ. ಇವತ್ತು ನಾನು ಮಾಡ್ತಾ ಇರುವಂತಹ ವಿಡಿಯೋ ಸಂಘಂ ವರ್ಸಸ್ ಸಂಘ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷಗಳಾಗಿರುವ ಹಿನ್ನೆಲೆಯಲ್ಲಿ ಅನೇಕ ಕಾರ್ಯಕ್ರಮಗಳು ದೇಶಾದ್ಯಂತ ನಡೀತಾ ಇದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಬೆಳವಣಿಗೆಯನ್ನು ಇಲ್ಲಿಯವರೆಗೆ ಯಾರೂ ತಡೆಯೋದಕ್ಕೆ ಸಾಧ್ಯ ಆಗಿಲ್ಲ ಭಾರತದಲ್ಲಿ. ಆದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಕೌಂಟರ್ ಕೊಡೋದಕ್ಕೆ ತಾವೊಂದು ಹೊಸ ಸಂಸ್ಥೆಯನ್ನು ರೂಪಿಸ್ತೀವಿ ಅಂತ ಹೊರಟಿದ್ದಾರೆ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯ ಬಿ.ಕೆ. ಹರಿಪ್ರಸಾದ್. ಸಂಗಮ್ ಅನ್ನುವಂಥ ಒಂದು ಸಂಸ್ಥೆಯನ್ನು ಅವರು ಹುಟ್ಟಾಕಿದ್ದಾರೆ. ಸೊ ಹಾಗಾಗಿ ಇವತ್ತು ನಾನು ಮಾಡ್ತಾ ಇರುವಂತಹ ವಿಡಿಯೋ ಸಂಘಂ ವರ್ಸಸ್ ಸಂಘ, ಅಂದರೆ ಕಾಂಗ್ರೆಸ್ಸಿನ ಸಂಘಂ ವರ್ಸಸ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಏನಿದು ಸಂಗಮ್? ಇದು ಕಾಂಗ್ರೆಸ್ನ ಬಿ.ಕೆ. ಹರಿಪ್ರಸಾದ್ ಅವರ ಕನಸಿನ ಕೂಸು. RSSಗೆ ಪರ್ಯಾಯವಾಗಿ ಒಂದು ಸಂಸ್ಥೆಯನ್ನು ಕಟ್ಟಬೇಕು. RSS ಬಿತ್ತುತ್ತಿರುವಂತಹ ಹಿಂದುತ್ವವಾದ, ಕೋಮುವಾದ ಅಥವಾ RSSನ ಪೊಳ್ಳು ರಾಷ್ಟ್ರೀಯತೆ ಅಂತ ಅವ್ರು ಏನೇನು ಹೇಳ್ಕೊಂಡ್ಬರ್ತಾರೆ ಅದೆಲ್ಲದಕ್ಕೂ ಕೌಂಟರ್ ಕೊಡಬೇಕು. ಇದಕ್ಕಾಗಿ ಯುವಜನರನ್ನು ಸಜ್ಜುಗೊಳಿಸಬೇಕು. ಅದಕ್ಕಾಗಿ ತರಬೇತಿ ಕೇಂದ್ರವೊಂದನ್ನು ಸ್ಥಾಪಿಸಬೇಕು. ಈ ಟ್ರೈನಿಂಗ್ ಪ್ರೋಗ್ರಾಮ್ಗೆ ಅವರು ಸಂಗಮ್ ಅಂತ ಹೆಸರಿಟ್ಟಿದ್ದಾರೆ. ತಮ್ಮ ಈ ಕನಸನ್ನು ನನಸು ಮಾಡಿಕೊಳ್ಳೋದರ ಹಾದಿಯಲ್ಲಿ ಹರಿಪ್ರಸಾದ್ ಅವರು ಇದ್ದಾರೆ. ಅದಕ್ಕಾಗಿ ಬೆಳಗಾವಿ ಜಿಲ್ಲೆಯ ಘಟಪ್ರಭಾದಲ್ಲಿ ಒಂದು ತರಬೇತಿ ಅಕಾಡೆಮಿಯನ್ನು ಸಹ ಅವರು ಸ್ಥಾಪನೆ ಮಾಡಿದ್ದಾರೆ. ಆ ತರಬೇತಿ ಸಂಸ್ಥೆಯ ಹೆಸರು ಡಾಕ್ಟರ್ ನಾಸು ಹರ್ಡೀಕರ್ ರಾಷ್ಟ್ರೀಯ ತರಬೇತಿ ಅಕಾಡೆಮಿ ಮತ್ತು ಶಿಕ್ಷಣ ಸಂಸ್ಥೆ. ಅದನ್ನು ಘಟಪ್ರಭಾದಲ್ಲಿ ಯಾಕೆ ಆರಂಭ ಮಾಡಲಾಗ್ತಾ ಇದೆ? ಬೆಳಗಾವಿ ಜಿಲ್ಲೆ ಘಟಪ್ರಭಾದಲ್ಲೇ ಡಾಕ್ಟರ್ ನಾಸು ಹರ್ಡೀಕರ್ ಅವರ ಜನನ ಆಗಿದ್ದು. ಡಾಕ್ಟರ್ ನಾಸು ಹರ್ಡೀಕರ್ ಅವರು ಯಾರು? ಈ ಹಿಂದೆ ರಾಷ್ಟ್ರೀಯ ಕಾಂಗ್ರೆಸ್ ಸೇವಾ ದಳವನ್ನು ಸ್ಥಾಪಿಸಿದವರು. ಇಡೀ ಭಾರತದಲ್ಲಿ ನಾವು ಚಿಕ್ಕವರಾಗಿದ್ದಾಗ ನೋಡ್ತಿದ್ವಿ, ಕಾಂಗ್ರೆಸ್ ಸೇವಾ ದಳದ ಕಾರ್ಯಕರ್ತರು ಅಂತ ಟೋಪಿ ಹಾಕ್ಕೊಂಡು ಬರೋರು, ಬಿಳಿ ಟೋಪಿ ಹಾಕ್ಕೊಂಡು ಬರೋರು. ಆಮೇಲೆ ಆ ಕಾಂಗ್ರೆಸ್ ಸೇವಾ ದಳ ಎಲ್ಲಿ ಹೋಯಿತು ಅನ್ನೋದೇ ಗೊತ್ತಾಗಿಲ್ಲ ಬಿಡಿ. ಈಗ ಅವರದೇ ನೆನಪಿನಲ್ಲಿ ಕಾಂಗ್ರೆಸ್ ಸೇವಾ ದಳದ ಹೆಸರನ್ನೇ ಮುಂದುವರಿಸಿಕೊಂಡು ತರಬೇತಿ ಕೇಂದ್ರವೊಂದನ್ನು ಸ್ಥಾಪಿಸಿದ್ದೀವಿ ಅಂತ ಬಿ.ಕೆ. ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸಂತೋಷ. ಅವರ ಒಂದು ಐಡಿಯಾಲಜಿಗೆ ತಕ್ಕ ಹಾಗೆ ಅವರು ಒಂದು ತರಬೇತಿ ಸಂಸ್ಥೆಯನ್ನು ಹುಟ್ಟುಹಾಕಿದ್ದಾರೆ. ಇಲ್ಲಿ ಏನನ್ನು ತರಬೇತಿ ಕೊಡಲಾಗುತ್ತೆ? ಬಿ.ಕೆ. ಹರಿಪ್ರಸಾದ್ ಅವರು ಹೇಳೋ ಹಾಗೆ ಕಾಂಗ್ರೆಸ್ಸಿನ ಸೇವಾ ಭಾವನೆಯನ್ನು ಇಲ್ಲಿ ಯುವಕರಿಗೆ ತರಬೇತಿ ಕೊಡಲಾಗುತ್ತಂತೆ. ಕಾಂಗ್ರೆಸ್ಸಿನಲ್ಲಿರುವ ಸೇವಾ ಭಾವನೆ ನೀವು ಅರ್ಥ ಮಾಡಿಕೊಳ್ಬೇಕು. ಕಾಂಗ್ರೆಸ್ಸಿನಲ್ಲಿರುವ ಸೇವಾ ಭಾವನೆಯನ್ನು ಯುವಕರಿಗೆ ಇಲ್ಲಿ ಹೇಳಿಕೊಡಲಾಗುತ್ತೆ. ಎರಡನೇದು, ಇಲ್ಲಿ ದೇಶಭಕ್ತಿಯನ್ನು ಬಿತ್ತುವ ತರಬೇತಿಯನ್ನು ಹೇಳಿಕೊಡಲಾಗುತ್ತಂತೆ. ನನಗೆ ಅರ್ಥ ಆಗ್ತಿಲ್ಲ ಇದು. ದೇಶಭಕ್ತಿಯನ್ನು ಬಿತ್ತೋದು ತರಬೇತಿ, ಇದು ಹೇಗೆ ಸಾಧ್ಯ? ದೇಶಭಕ್ತಿ ಅನ್ನೋದು ಇನ್ನೊಬ್ಬರಿಂದ ನೋಡಿ ಕಲಿಯುವಂಥದ್ದು, ತಾವು ಅನುಸರಿಸುವ ಮೂಲಕ ಯುವಕರನ್ನು ಹುರಿದುಂಬಿಸುವಂಥದ್ದು. ಅದು ದೇಶಭಕ್ತಿ ಅಂತ ನಾನು ಅಂದ್ಕೊಂಡಿದ್ನಪ್ಪ. ಅದಕ್ಕೆ ಸಪರೇಟ್ ಟ್ರೈನಿಂಗು, ಸಪರೇಟ್ ಸಿಲೆಬಸ್ಸು, ಸಪರೇಟ್ ತರಗತಿಗಳು, ಇದೆಲ್ಲ ಗೊತ್ತಿಲ್ಲ. ರಾಷ್ಟ್ರಭಕ್ತಿಯನ್ನು ಬಿತ್ತೋದಕ್ಕೆ ಒಂದು ತರಬೇತಿ ಇದೆ ಅನ್ನೋದು ಆಶ್ಚರ್ಯ. ಇದು ಹರಿಪ್ರಸಾದ್ ಅಂಥವ್ರಿಗೆ ಹೊಳೆಯುತ್ತೆ ಈ ರೀತಿಯ ಐಡಿಯಾಗಳು. ಸೊ ಇದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಯುವಕರ ಮನಸ್ಸಲ್ಲಿ ಬಿತ್ತುತ್ತಾ ಇದೆ, ಬಿ.ಕೆ. ಹರಿಪ್ರಸಾದ್ ಅವರ ಪ್ರಕಾರ ಕೋಮುವಾದದ ವಿಷಬೀಜ, ಅದನ್ನು ಹೇಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಅದನ್ನು ಹೆಚ್ಚೆಚ್ಚು ಪ್ರಚಾರ ಮಾಡ್ತಾ ಇದ್ದಾರೆ, ಅದಕ್ಕೆ ಕೌಂಟ್ರ್ ಕೊಡೋದಕ್ಕೂ ಕೂಡ ಈ ತರಬೇತಿ ಕೇಂದ್ರವನ್ನು ಬಳಸಿಕೊಳ್ಳಲಾಗುತ್ತೆ. ಸೊ ಬಿ.ಕೆ. ಹರಿಪ್ರಸಾದ್ ಅವರು ತಮಗೆ ಸಿಕ್ಕಂತಹ ಶಾಸಕರ ನಿಧಿಯಿಂದ 1 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಇದಕ್ಕೆ. ಸತೀಶ್ ಜಾರಕಿಹೊಳಿ ಅವರು ಬಿಲ್ಡಿಂಗ್ ಕಟ್ಟಿಸ್ಕೊಟ್ಟಿದ್ದಾರೆ. ಅದು ಏನು, ಕಾಂಗ್ರೆಸ್ ಸೇವಾದಳದ ಟೋಪಿಯ ಮಾದರಿಯಲ್ಲಿ ಆ ಬಿಲ್ಡಿಂಗ್ ಇದೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ ಸೇವಾದಳಕ್ಕೆ ಇವರು ಗೌರವವನ್ನು ಈಗ ಕೊಡ್ತಾ ಇದ್ದಾರೆ.
ಕಾಂಗ್ರೆಸ್ ಸೇವಾದಳ ಅನ್ನೋದೇ ಜನಗಳಿಗೆ, ಕಾಂಗ್ರೆಸ್ಸಿಗರಿಗೆ ಮರ್ತೋಗಿದೆ ಈಗ. ಇನ್ನೊಂದು ವಿಚಾರ ಇಲ್ಲೇ ಹೇಳ್ಬಿಡ್ತೀನಿ ಮುಂದಕ್ಕೆ ಹೋಗೋಕ್ಕೆ ಮುಂಚೆ. ಈ ಕಾಂಗ್ರೆಸ್ ಸೇವಾದಳ ಇದೆಯಲ್ಲ, ಇದು ಮತ್ತು RSS ಇವೆರಡೂ ಸಹ ಸರಿಸುಮಾರು ಒಂದೇ ಅವಧಿಯಲ್ಲಿ ಆರಂಭ ಆಗಿದ್ದು 1925. ಆದರೆ RSS 100 ವರ್ಷಗಳ ಕಾಲ ಸಾಗಿ ಬಂದು ಇನ್ನೂ ಮುಂದುವರಿತಾ ಇದೆ. ಕಾಂಗ್ರೆಸ್ ಸೇವಾದಳ ಎಲ್ಲಿದೆ ಅನ್ನೋದು ಕಾಂಗ್ರೆಸ್ ಕಾರ್ಯಕರ್ತರಿಗೆ ಗೊತ್ತಿಲ್ಲ. ಈಗಿನ ಕಾರ್ಯಕರ್ತರು ಬಿಡಿ, ಹಳೆಯ ಕಾರ್ಯಕರ್ತರನ್ನು ಕೇಳಿ, ಅವ್ರಿಗೂ ಗೊತ್ತಿಲ್ಲ. ಈಗ ಅವರಿಗೇ ಮರೆತು ಹೋಗಿರುವಂತಹ ಕಾಂಗ್ರೆಸ್ ಸೇವಾದಳದ ಮುಂದುವರಿದ ಭಾಗ ಅಂತ ಈ ತರಬೇತಿ ಕೇಂದ್ರವನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಇಲ್ಲಿ ರಾಷ್ಟ್ರೀಯ ಮೌಲ್ಯಗಳನ್ನು ಕಲಿಸಿಕೊಡಲಾಗುತ್ತಂತೆ, ಜಾತ್ಯತೀತತೆಯನ್ನು ಕಲಿಸಿಕೊಡಲಾಗುತ್ತಂತೆ, ಸಮಾನತೆ ಸಮಾಜವಾದವನ್ನು ಕಲಿಸಿಕೊಡಲಾಗುತ್ತಂತೆ. ಅದಕ್ಕೆ ಟೆಕ್ಸ್ಟ್ ಬುಕ್ಕು ಇದೇ BK ಹರಿಪ್ರಸಾದ್ ಅವರೇ ತಯಾರು ಮಾಡಿರ್ತಾರೆ. ಅವರು ಮಾಡಿರುವಂಥ ಅನೇಕ ಭಾಷಣಗಳನ್ನು ನೋಡ್ಕೊಂಡು ಬಂದರೆ ಅವರು ಯಾರ ವಿರುದ್ಧ ವಿಷ ಕಾರ್ತಾ ಇದ್ದರೂ ಅದೇ ಈ ಪಠ್ಯದಲ್ಲಿ ಇರುತ್ತೆ ಅನ್ನೋದರಲ್ಲಿ ಸಂದೇಹ ಇಲ್ಲ, ವಾಸ್ತವ. ಅದಕ್ಕಾಗಿ ಅವರು ಈ ಕೇಂದ್ರವನ್ನು ಸ್ಥಾಪನೆ ಮಾಡಿರೋದು. ಆದರೆ ನಾನಿಲ್ಲಿ ಹೇಳೋಕೆ ಹೊರಟಿರುವಂಥದ್ದು, ಇವರು ರಾಷ್ಟ್ರೀಯ ಮೌಲ್ಯಗಳನ್ನು ಬಿತ್ತುವಂಥ ಒಂದು ತರಬೇತಿ ಕೊಡ್ತಾರಂತೆ. ನಾನು ಹರಿಪ್ರಸಾದ್ ಅವರಿಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ, ಮೊಟ್ಟ ಮೊದಲಿಗೆ ಈ ತರಬೇತಿ ಸಿಗಬೇಕಾದ್ದು ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೆ. ಯಾಕಂತಂದರೆ ಭಾರತ ಒಂದು ದೇಶವೇ ಅಲ್ಲ ಅಂತ ಹೇಳಿದವರು ರಾಹುಲ್ ಗಾಂಧಿಯವರು. ಇದು ಬೇರೆ ಬೇರೆ ರಾಜ್ಯಗಳ ಒಕ್ಕೂಟ, ಭಾರತ ಮಾತೆ ಅನ್ನುವಂಥ ಕಲ್ಪನೆಯೇ ಸುಳ್ಳು. ಈ ರೀತಿ ಹೇಳಿದವರು ಯಾರು ಸ್ವಾಮಿ? ನಿಮ್ಮದೇ ನಾಯಕರಾದಂಥ ರಾಹುಲ್ ಗಾಂಧಿಯವರು. ಸೊ ಮೊದಲು ತರಬೇತಿ ನೀವು ನೀಡಬೇಕಾದ್ದು ನಿಮ್ಮ ನಾಯಕರಾದಂಥ ರಾಹುಲ್ ಗಾಂಧಿಯವರಿಗೆ. ಸಮಾಜದಲ್ಲಿ ಒಡಕುಂಟು ಮಾಡುವಂತಹ, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತುವಂತಹ RSSನ ಧೋರಣೆಯನ್ನು ವಿರೋಧಿಸುವುದಕ್ಕಾಗಿ ಇಲ್ಲಿ ತರಬೇತಿ ಕೊಡ್ತೀವಿ ಅಂತ BK ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಸ್ವಾಮಿ, ನಿಮ್ಮ ರಾಹುಲ್ ಗಾಂಧಿಯವರೇ ಪದೇ ಪದೇ ಜಾತಿ ವಿಚಾರವನ್ನು ಪ್ರಸ್ತಾಪಿಸೋದು ಇಡೀ ದೇಶದಲ್ಲಿ. ಸೇನೆಯಲ್ಲಿ ಯಾವ ಜಾತಿ ಇದ್ದಾರೆ, ಕ್ರಿಕೆಟ್ನಲ್ಲಿ ಯಾವ ಜಾತಿ ಇದ್ದಾರೆ, ಬಜೆಟ್ ತಯಾರು ಮಾಡೋದ್ರಲ್ಲಿ ಹಲ್ವಾ ಮಾಡ್ತಾರಲ್ಲ ಅಲ್ಲಿ ಯಾವ ಜಾತಿಯವರಿದ್ದಾರೆ, ಸಿನಿಮಾ ರಂಗದಲ್ಲಿ ಬಾಲಿವುಡ್ನಲ್ಲಿ ಯಾವ್ಯಾವ ಜಾತಿಯವರಿದ್ದಾರೆ. ಬರೀ ಜಾತಿ ಅಂತಲೇ ಮಾತಾಡ್ಕೊಂಡು ಬರ್ತಿರೋರು ಯಾರು? ನಿಮ್ಮದೇ ನಾಯಕರಾದಂಥ ರಾಹುಲ್ ಗಾಂಧಿಯವರು. ಸೊ ಈ ಎರಡನೇ ಪಾಠದಲ್ಲೂ ಸಹ ನೀವು ಈ ಲೆಸನ್ ಕೂಡ ಮೊದಲು ನೀವು ಕೊಡಬೇಕಾಗಿರೋದು ನಿಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿಯವರಿಗೆ. ಇನ್ನು ಸಮಾಜವಾದ, ಸಮಾನತೆ ಇದನ್ನು ಕಲಿಸ್ಕೊಡ್ತಾರಂತೆ. ಇದು 3ನೇ ಲೆಸನ್ನು ನನಗನ್ಸಿರೋ ಪ್ರಕಾರ. ಸೊ ಇದನ್ನು ಸಹ ಮೊದಲು ಕಲಿಸಬೇಕಾದ್ದು ನೆಹರು ಕುಟುಂಬದ ಸದಸ್ಯರಿಗೆ. ಯಾಕೆಂತಂದರೆ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನೆಹರು ಕುಟುಂಬದ ಸದಸ್ಯರು ಸಮಾನತೆಯಲ್ಲಿದೆ ಸ್ವಾಮಿ. ನೆಹರು ಕುಟುಂಬದ ಸದಸ್ಯರು ಶ್ರೀಮಂತರಾಗ್ತಾನೇ ಹೋಗ್ತಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿದ್ದಂತಹ ಕಾಂಗ್ರೆಸ್ನ ಸ್ವಾತಂತ್ರ್ಯ ಹೋರಾಟಗಾರರು ಸ್ಥಾಪಿಸಿದಂತಹ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ತಮ್ಮ ಕುಟುಂಬಕ್ಕೆ ಹೇಗೆ ಬಹಳ ನಾಜೂಕಾಗಿ ಬರೆಸ್ಕೊಂಡ್ರು ಸೋನಿಯಾ ಗಾಂಧಿಯವರು ಮತ್ತು ರಾಹುಲ್ ಗಾಂಧಿಯವರು. ಇವರು ಸಮಾನತೆಯ ಬಗ್ಗೆ ಯುವಕರಿಗೆ ಪಾಠ ಮಾಡ್ತಾರಂತೆ. ಮೊದಲು ಪಾಠ ಮಾಡಬೇಕಾಗಿರೋದು ನಿಮ್ಮ ನಾಯಕರಿಗೆ, BK ಹರಿಪ್ರಸಾದ್ ಅವರೇ. ಇನ್ನು ಇದಕ್ಕಾಗಿ ಸುಸಜ್ಜಿತವಾದಂಥ ಬಿಲ್ಡಿಂಗ್ ರೆಡಿಯಾಗಿದೆ. ಅಲ್ಲಿ ಒಂದು 500 ಜನ ಕೂತ್ಕೊಳ್ಳುವಂಥ ಒಂದು ಥಿಯೇಟರು, ಮತ್ತು ಅವ್ರಿಗೆಲ್ಲ ವಸತಿ ವ್ಯವಸ್ಥೆ, ಅವರಿಗೆ ಊಟ ತಿಂಡಿ ವ್ಯವಸ್ಥೆ, ವರ್ಷದಲ್ಲಿ ಒಂದು 12 ತರಬೇತಿ ಶಿಬಿರಗಳನ್ನು ಮಾಡಲಿಕ್ಕೆ ಎಲ್ಲ ಯೋಜನೆ ತಯಾರಾಗಿದೆ. ಇವರು ಇದನ್ನು RSSಗೆ ಪ್ರತಿಯಾಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳ್ಕೊತಾರೆ. ಇಲ್ಲಿ RSS ಮತ್ತು ಸಂಗಮ್ ಅಥವಾ ಕಾಂಗ್ರೆಸ್ ಎರಡನ್ನೂ ಒಟ್ಟಿಗೆ ಇಟ್ಟು ನೋಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂತಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಹೇಳೋ ಹಾಗೆ ಹೆಸರನ್ನಲ್ಲೇ ಇದೆ, ಅದು ಸ್ವಯಂ ಸೇವಕರ ತಂಡ. ಇಲ್ಲಿ ಯಾರೋ ಕರ್ಕೊಂಡು ಬಂದು ಒಂದು 15 ದಿನ ಶಾಖೆಗಳಲ್ಲಿ ಕೂರಿಸ್ಕೊಂಡು ಟ್ರೈನಿಂಗ್ ಕೊಟ್ಟು ಆಮೇಲೆ ನೀವು ಇವತ್ತಿಂದ ನೀವು RSS ಕಾರ್ಯಕರ್ತರು ಅಂತ ಹೇಳುವಂಥ ಪದ್ಧತಿ ಇಲ್ಲ. ಇಲ್ಲಿ ಸಾಮಾನ್ಯ ಜನ ತಾವಾಗಿ ತಮ್ಮ ಮನಸ್ಪೂರ್ವಕವಾಗಿ ಬರ್ತಾರೆ, ಶಾಖೆಗಳಿಗೆ ನೋಡ್ತಾರೆ, ಕಲಿತಾರೆ, RSSನ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಾರೆ. ಇದು ಸ್ವಯಂ ಸ್ಫೂರ್ತಿಯಿಂದ ಬರುವಂಥದ್ದು. ದೇಶಭಕ್ತಿ ಅನ್ನೋದನ್ನು 15 ದಿನನೋ 20 ದಿನನೋ ಟ್ರೈನಿಂಗ್ ಕೊಟ್ಟು ಕಲಿಸೋಕ್ಕಾಗಲ್ಲ. PPT ಮುಖಾಂತರ ದೇಶಭಕ್ತಿ ಕಲಿಸೋಕ್ಕಾಗಲ್ಲ. ಇದು ಹಿರಿಯರನ್ನು ನೋಡಿ ಕಿರಿಯರು ಅನುಸರಿಸಬೇಕಾದಂತಹ ಒಂದು ಭಾವನೆ. ಇದು ರಾಷ್ಟ್ರೀಯ ಮೌಲ್ಯಗಳು, ಜಾತ್ಯತೀತತೆ, ಸಮಾನತೆ ಇವೆಲ್ಲವೂ ಅಷ್ಟೇ. ಹಿರಿಯರು ಹೇಗೆ ನಡ್ಕೊಳ್ತಾರೋ ಕಿರಿಯರು ಅದನ್ನು ಅನುಸರಿಸಿ ಅದನ್ನು ಕಲಿತಾ ಹೋಗ್ತಾರೆ. ಸೊ ತರಬೇತಿ ಬೇಕಾಗಿರೋದು ಯುವಕರಿಗೆಲ್ಲ. ಹರಿಪ್ರಸಾದ್ ಅವರೇ, ಕಾಂಗ್ರೆಸ್ಸಿನಲ್ಲಿ ತಲೆತಲಾಂತರದಿಂದ ನಾಯಕತ್ವವನ್ನು ಹೊಂದಿರುವಂತಹ ನೆಹರು ಕುಟುಂಬಕ್ಕೆ, ಆ ನೆಹರು ಕುಟುಂಬಕ್ಕೆ ನಿಷ್ಠರಾಗಿ ಎಲ್ಲ ಅಧಿಕಾರಗಳನ್ನು ಅನುಭವಿಸ್ತಾ ಇರುವಂತಹ ನಿಮ್ಮಂತಹ ಹಿರಿಯ ನಾಯಕರಿಗೆ, ಹಿರಿಯ ನಾಯಕರು ಯಾವ ರೀತಿ ನಡ್ಕೊಳ್ತಾರೋ
ಆ ರೀತಿ ಕಿರಿಯರು ನಡ್ಕೊಳ್ತಾರೆ. ಮೊದಲು ಹಿರಿಯರು ಈ ಎಲ್ಲ ಮೌಲ್ಯಗಳನ್ನು ಕಲ್ತ್ಕೊಳ್ಳಿ, ಆಮೇಲೆ ನೀವು ಕಿರಿಯರಿಗೆ ಸುಲಭ ಆಗುತ್ತೆ ಪಾಠ ಮಾಡೋದು. ಯಾಕಂತಂದರೆ ಕಿರಿಯರು ಯಾವತ್ತೂ ಕಲಿಯೋದು ಹಿರಿಯರನ್ನು ನೋಡಿ. ಇಷ್ಟೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ, ಯಾಕಂದರೆ ನಾವು ಹೇಳಿದ ತಕ್ಷಣ ಅವರೇನು ಬಿಟ್ಬಿಡ್ತಾರಾ, ಮಾಡ್ತಾರೆ. ಯಾಕೆಂದರೆ ಅಲ್ಲಿ ಏನೋ ಒಂದು ಬಿಲ್ಡಿಂಗು ಅಂತ ಆಗಿದೆ, ಒಂದಷ್ಟು ದುಡ್ಡನ್ನ ಹಾಕಿದ್ದಾರೆ, ಮತ್ತು ಇನ್ನೊಂದಷ್ಟು ದುಡ್ಡು ಕೂಡ ಅವರಿಗೆ ಅಲ್ಲಿ ಹರಿದು ಬರುತ್ತೆ. ಕಾಂಗ್ರೆಸ್ ಪಕ್ಷ ದುಡ್ಡಿಲ್ದಲ್ಲೇ ಏನಾದ್ರು ಮಾಡುತ್ತೇನೆ ರೀ, ಏನು ಮಾಡಲ್ಲಲ್ಲ. ಸೊ ಹಾಗಾಗಿ ಅವ್ರು ಏನೋ ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಒಂದಂತೂ ಹೇಳ್ಬೋದು ಅಷ್ಟೇ, ಆಲ್ ದ ಬೆಸ್ಟ್ ಮಿಸ್ಟರ್ ಹರಿಪ್ರಸಾದ್ ಅವರೇ ಅಂತ. ಯಾವುದೇ ಅಧಿಕಾರದ ಆಸೆ ಇಲ್ಲದೆ ನಿಸ್ವಾರ್ಥದಿಂದ ದುಡಿಯುವಂತಹ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕರು ಮತ್ತು ಪ್ರಚಾರಕರು, ಅದು ಪೂರ್ಣಾವಧಿ ಇರ್ಬೋದು ಅಲ್ಪಾವಧಿ ಇರ್ಬೋದು, ಅಂತಹ ಮನಸ್ಥಿತಿ ಇದ್ದರೆ ಮಾತ್ರ ನಿಮ್ಮ ಈ ತರಬೇತಿ ಕೇಂದ್ರ ಯಶಸ್ವಿಯಾಗುತ್ತೆ. ಇಲ್ಲ ಅಂದರೆ ಕಾಂಗ್ರೆಸ್ ಸೇವಾ ದಳಕ್ಕೆ ಬಂದಂತಹ ಗತಿಯೇ ಈ ತರಬೇತಿ ಕೇಂದ್ರಕ್ಕೂ ಬರ್ತದೆ.